ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 27ಕ್ಕೆ ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾದ ನಿರ್ದೇಶಕರು ರಘುಕುಮಾರ್ ಓಆರ್ ಸರ್. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಸಿನಿಮಾ ಯೂಶಲಿ ಈ ಲವ್ ಸ್ಟೋರಿ ಮಾಡ್ತಾರೆ, ಅಂದರೆ ತುಂಬ ಜನ ಆ ಫೇವರ್ ಹೋಗ್ತಾರೆ. ಬಟ್ ಇದು ಒಂಚೂರು ಬೇರೆ ಥರಕ್ಕೆ ಹೋಗಿದ್ರಿ, ಯಾಕೆ? ರೀಸನ್ ಏನು ಅಂತ? ಅಂದರೆ ಆ್ಯಸ್ ಎ ಡೈರೆಕ್ಟರ್ ನನ್ನ ಫಸ್ಟ್ ಸಿನಿಮಾ ಅಂದರೆ ನನ್ನ ಕೆರಿಯರು ಇರುತ್ತೆ ಇದರಲ್ಲಿ. ನಾನು ಬೆಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾ ಹಿಟ್ ಆದರೆ ಒಂದಷ್ಟು ವರ್ಷ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸಿನಿಮಾನೇ ಬೆಸ್ಟ್ ಸಿನಿಮಾ ಮಾಡಿಬಿಟ್ರೆ ನನ್ನ ಕೆರಿಯರ್ ಈಸಿ ಆಗುತ್ತೆ, ಬಟ್ ಒಳ್ಳೆ ಸಿನಿಮಾ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಒಳ್ಳೆ ಕಂಟೆಂಟ್ ಬೇಕಿತ್ತು. ಅಂದರೆ ಯಾರು ಮಾಡದಿರೋ ಕಂಟೆಂಟು, ಸ್ಟ್ರಾಂಗ್ ಕಂಟೆಂಟು. ನಾವು ತುಂಬ ವರ್ಡ್ ಸಿನಿಮಾಸು, ಬೇರೆ ಲ್ಯಾಂಗ್ವೇಜೆಲ್ಲ ಸಿನಿಮಾಸ್ ಎಲ್ಲ ನೋಡಿದ್ರೆ ನಮಗೆ ಕಂಟೆಂಟ್ ಓರಿಯೆಂಟೆಡೇ ಇಷ್ಟ ಆಗೋದು. ರೆಗ್ಯುಲರ್ ಕಮರ್ಷಿಯಲ್ ಲವ್ ಅಂತ ತೋರಿಸಿದಾಗ ಅದು ಮತ್ತೆ ನಂದು ಎಲ್ಲ ಸಿನಿಮಾ ಜೊತೆಗೂ ಸೇರುತ್ತೆ. ಹಯಗ್ರೀವ ಏನು ಸ್ಪೆಷಲ್ ಅಂದರೆ ಆ ಥರ ಒಂದು ಸಿನಿಮಾ ಬಂದಿತ್ತು ಅಂತ ಎಲ್ಲರೂ ಮಾತಾಡಬೇಕು. ಈ ಕತೆ ಡಾಕ್ಯುಮೆಂಟ್ ಆಗಬೇಕು. ಈ ಥರ ಕತೆ ಹೆಂಗೆ ಬಿಡ್ತು, ಹೆಂಗೆ ಆ ಕತೆ ಬಗ್ಗೆ ಮಾತಾಡಬೇಕು. ಡೈರೆಕ್ಟರ್ ಬಗ್ಗೆ ಮಾತಾಡಿರೋದು, ಆ ಕತೆ ಬಗ್ಗೆ ಮಾತಾಡಿದಾಗ ಅಲ್ಲಿ ಡೈರೆಕ್ಟರ್ ಗೆದ್ದಂಗೆ. ಸೊ ಅದಕ್ಕೋಸ್ಕರ ನಾನು ಆ ಕತೆ ಹುಡುಕಾಡ್ತಾ ಇರ್ಬೇಕಾದ್ರೆ ಈಗ ಸಿಕ್ಕಿದ್ದು ಹಯಗ್ರೀವ. ನಾನು ಆ್ಯಕ್ಚುಲಿ ಕಾಂಬಿನೇಷನಲ್ಲಾದರೆ ಫಸ್ಟ್ ಓಪನಿಂಗಲ್ಲೇ ಈ ಟೀಸರ್ ನೋಡಿದಾಗ ಈ ಟೀಸರ್ ಕಟ್ಕೊಟ್ಟಂಥ ರೀತಿ ಬಗ್ಗೆ ನಾನು ಮಾತಾಡೋಣ ಅಂದ್ಕೊಂಡೆ. ಈ ಟೀಸರ್ ಐಡಿಯಾನೇ ಸಖತ್ತಾಗಿದೆ. ಅದು ಹೆಂಗೆ ಜನ್ರೇಟ್ ಆಗಿದ್ದು ಅಂತ, ಇದೇ ಥರದ ಶಾರ್ಟ್ಸು, ಅದೇ ಥರದ ಆ ಕಂಟೆಂಪ್ರರಿ, ಆ ಕಾಂಪ್ಯಾಕ್ಟು, ಆ ಬ್ಲರ್ ಶಾರ್ಟಲ್ಲಿ ಬರೀ ಹಯಗ್ರೀವ ಮಾತು ಕಾಣುತ್ತೆ, ನೆಕ್ಸ್ಟ್ ಕಾಣಿಸಲ್ಲ. ಈ ಓವರಾಲ್ ಐಡಿಯಾ ಹೆಂಗೆ ಬಂತದ್ದು? ಇಲ್ಲ ಸರ್, ಹೀರೋ ಇಂಟ್ರಡಕ್ಷನ್ ಮಾಡಿದಾಗ ಒಂದು ಫ್ಯಾನ್ಸ್, ಅವ್ರ ಕೋರ್ ಫ್ಯಾನ್ಸ್ ಇರ್ತಾರೆ, ಅವ್ರಿಗೊಂದು ವಿಷುವಲ್ ಹೊಡೆಯೋಕ್ಕೆ ಅಥವಾ ಎಂಜಾಯ್ ಮಾಡೋಕ್ಕೆ, ಹೀರೋನ ಸ್ಕ್ರೀನ್ ತುಂಬ ತುಂಬಿಸ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಬೇಕು ಹೀರೋಗೆ ಅಂತ. ಅಂದರೆ ಸಡನ್ನಾಗಿ ಬಂದರೆ ಯಾರಿಗೂ ಒಂದು ಇದಿರಲ್ಲ. ಆ ಸಡನ್ ಅಂತ ಬರೋದು ಯಾರು ಇರಬೇಕು? ವಿಲನ್ ಶೇಡರು ಅಥವಾ ಬೇರೆ ಸರ್ಪ್ರೈಸ್ ಕರೆಕ್ಟ್ ಇರಬೇಕು. ಹೀರೋ ಅಂತ ಬಿಲ್ದಾಗ ಒಂದು ವೆಯ್ಟಿಂಗ್ ಇರಬೇಕು. ಹೀರೋ ಯಾವಾಗ ಬರ್ತಾನೆ, ಆ ಸೆಲೆಬ್ರೇಷನ್ಗೆ ಕಾಯಬೇಕು. ಆ ಸೆಲೆಬ್ರೇಷನ್ ಅಂತ ಬಂದಾಗ ಹೀರೋನ ಒಂದೇ ಸಲ ತೋರ್ಸೋಕ್ಕಲ್ಲ. ಕಮರ್ಷಿಯಲ್ ಹೀರೋನೆಲ್ಲ ಸ್ವಲ್ಪ ಬಿಲ್ಡಪ್ ಕೊಟ್ಟು, ಅವ್ರ ಎಂಟ್ರಿ ಕೊಟ್ಟು, ನಾವು ಇವಾಗ ದರ್ಶನ್ ಸರ್ ಸಿನಿಮಾಸು ಅಥವಾ ಸುದೀಪ್ ಸರ್ ಮಾಸ್ ಹೀರೋಸ್ ಯಾರೇ ನೋಡಿರೋ ವೆಯ್ಟ್ ಮಾಡ್ತಿದ್ವಿ, ಹೆಂಗೆ ತೋರಿಸ್ತಾರೆ ಹೀರೋನ, ಹೆಂಗೆ ಆ ಇಂಟ್ರಡಕ್ಷನ್ ಅದಕ್ಕೆ ನಾವು ಅಂದರೆ ತೆಲುಗು ಸಿನಿಮಾ ಇರ್ಬೋದು, ಕನ್ನಡ ಸಿನಿಮಾದಲ್ಲಿ ಜಾಸ್ತಿ ಅಂದರೆ ಈ ಹೀರೋ ಬಿಲ್ಡಪ್ಸು ಹೆಂಗೆ ಇಂಟ್ರಡಕ್ಷನ್ ಮಾಡ್ತಾರೆ ಹೀರೋನ ಅಂತ. ಸೊ ನಮ್ಮ ಹೀರೋ ಹೆಂಗೆ ಮಾಡ್ಬೋದು ಅಂದಾಗ ಒಂದಷ್ಟು ಶಾರ್ಟ್ಸು ಬರ್ಕೊಂಡಾಗ ಇದು ಬಂದಿದ್ದು. ಯೂಶಲಿ ಇತ್ತೀಚೆಗೆ ತುಂಬ ಜನ ಡೈರೆಕ್ಟರ್ಗಳು ಒಬ್ಬ ನಟನ, ಅಂದರೆ ಅದು ನಾರ್ಮಲ್ ನಾಯಕ ನಟ ಆಗಿರ್ಬೋದು ಅಥವಾ ಸೂಪರ್ ಸ್ಟಾರ್ ಆಗಿರ್ಬೋದು, ಇತ್ತೀಚೆಗೆ ಯಾರೋ ಇಂಟ್ರಡಕ್ಷನ್ ಶಾರ್ಟ್ಸ್ ಕೂಡ ಹಿಂಗೆ ಇರಬೇಕು ಅಥವಾ ಹಿಂಗಿದ್ರೆ ಚಂದ ಅನ್ನೋಂಥ ಮೈಂಡ್ಸೆಟ್ಟಿಗೆ ಬಂದಿದ್ದಾರೆ. ಈ ಇಂಟ್ರಡಕ್ಷನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಾ ಅಂತ ಆ್ಯಸ್ ಎ ಡೈರೆಕ್ಟರ್ ಆಗಿ? ಹೌದು ಸರ್. ಇವಾಗ ನೀವು ಎಲ್ಲದಕ್ಕೂ ಒಂದು ನಿಮ್ಮ ಮದುವೆ ಫಂಕ್ಷನ್ ಹೋದರೆ ಅಥವಾ ಎಲ್ಲರೂ ಬಿರಿಯಾನಿ ಅಂಗಡಿ ಒಂದು ಟೇಸ್ಟ್ಗೆ ಅಂತ ಕೊಡ್ತಾರೆ. ಇವಾಗ ಸ್ವೀಟ್ ಅಂಗಡಿಗೆ ಒಂದು ಟೇಸ್ಟ್ ಅಂತ ಕೊಡ್ತಾರೆ. ಸೊ ನಾನು ಟೇಸ್ಟ್ ಮಾಡಿದ್ಮೇಲೆ ಫಸ್ಟ್ ಟೇಸ್ಟ್ ಬೈಟಲ್ಲಿ ಏನು ಗೊತ್ತಾಗುತ್ತೆ, ಏನು ಕ್ವಾಲಿಟಿ ಇದೆ, ಎಷ್ಟು ಸ್ವೀಟ್ ಇದೆ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ. ಸೊ ಹೀರೋ ಇಂಟ್ರಡಕ್ಷನ್ ಅಷ್ಟೇ. ಹೀರೋ ಇಂಟ್ರಡಕ್ಷನ್ ನೀವು ವಾವ್ ಅಂತ ಕೊಟ್ಟರೆ ಸಿನಿಮಾ ಒಂದು ಕ್ಯೂರಿಯಾಸಿಟಿ ತೊಗೊಂಡೋಗುತ್ತೆ, ಏನೋ ಇದೆ. ಸೊ ನೀನು ಫಸ್ಟು ಸ್ಟೆಪ್ಸು ಅಂದರೆ ಹೀರೋ ಇಂಟ್ರಡಕ್ಷನ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಹೀರೋಗೆ ಅಥವಾ ಆಡಿಯನ್ಸ್ಗೆ ಅಂದರೆ, ಅವ್ರ ಫ್ಯಾನ್ಸ್ಗೆ ಅಂದರೆ ನೆಕ್ಸ್ಟ್ ಏನು ಇರ್ಬೋದು ಅಂತ ಅಲ್ಲೊಂದು ಸ್ವಲ್ಪ ಡ್ರಾಪ್ ಆದಂಗೆ ಆಗುತ್ತೆ. ಹೀರೋ ಇಂಟ್ರಡಕ್ಷನ್ನೇ ಅದು ಕೇಳುತ್ತೆ ಸಿನಿಮಾಗೆ. ಅಂದರೆ ಕತೆ ಡಿಮ್ಯಾಂಡ್ ಮಾಡ್ಬೋದು ಅಥವಾ ಅವ್ರ ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ಬೋದು. ಅದು ನಾವು ಆ್ಯಸ್ ಎ ಫ್ಯಾನ್ ಎಂಜಾಯ್ ಮಾಡೋಕ್ಕೆ ಅವ್ರ ಕೋರ್ ಫ್ಯಾನ್ಸ್ಗೆ ಒಂದಷ್ಟು ಬೇಕಾಗುತ್ತೆ ಆ ಎಲಿಮೆಂಟು. ಇಲ್ಲಿ ಆ ಟೀಸರ್ಲಿ ಶಿವ, ಗಣಪತಿ, ನರಸಿಂಹದೇವರು ಮತ್ತು ಹಯಗ್ರೀವ ಆ ಥರದೊಂದು ಲೇಯರ್ ಟು ಲೇಯರ್ ಇಂಟರ್ಕನೆಕ್ಟ್ ಮಾಡ್ತಾ ಬಂದಿದ್ದೀರಾ. ಅದು ಆ ಐಡಿಯಾ ಏನಂತ, ಆ್ಯಕ್ಚುಲಿ ಏನು ವಿಷಯ ಅಂತ? ಅಂದರೆ ನಮ್ಮದು ವಿಷ್ಣುನ ಎಲ್ಲ ಅವತಾರನೂ ಸಿನಿಮಾದಲ್ಲಿ ಬರುತ್ತೆ ಸರ್. ಸೊ ಥ್ರೂಔಟ್ ಸಿನಿಮಾ ಫಸ್ಟ್ ಓಪನ್ ಆಗಿಂದ ಎಂಡ್ವರೆಗೂ ವಿಷ್ಣುನ ಅಷ್ಟು ಅವತಾರ ತೊಗೊಂಬಂದಿದ್ದೀವಲ್ಲ. ಸೊ ನಾವು ಏನೇನು ಅವತಾರ ತೋರಿಸ್ತೀವಿ, ಏನೇನಕ್ಕೆ ತೋರಿಸ್ತೀವಿ ಅನ್ನೋದು ಸಿನಿಮಾದಲ್ಲಿ ಅದು ಆಕ್ಟ್ ಆಗುತ್ತೆ. ಸೊ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಸಿನಿಮಾದಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಅಷ್ಟು ಕ್ಯಾರೆಕ್ಟ್ರನ್ನ ತೋರಿಸಿರೋದು. ಯೂಶಲಿ ಈ ಥರದೊಂದು ತುಂಬ ಸ್ಟ್ರಾಂಗ್ ಕಾಂಟೆಂಟನ್ನು ಸಿನಿಮಾ ಮಾಡೋಕ್ಕೆ ಹೊರಟಾಗ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಆಗಿ ಅದು ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ, ಡೆಬ್ಯೂ ಆಗಿರೋದ್ರಿಂದ ಒಂದಷ್ಟು ಚಾಲೆಂಜಸ್ಗಳು ರೈಟಿಂಗಲ್ಲೇ ಬಂದುಬಿಡ್ತವೆ. ರೈಟಿಂಗಲ್ಲಿ ಒಂದು ಯುದ್ಧ ಆದರೆ ಶೂಟಿಂಗಲ್ಲಿ ಮತ್ತೊಂದು ಯುದ್ಧ, ಎಡಿಟಿಂಗು ಒಂದಷ್ಟು ಪೋಸ್ಟಲ್ಲಿ ಮತ್ತೊಂದು ಯುದ್ಧ, ಸೆನ್ಸಾರ್ ಟು ರಿಲೀಸ್ ಒಂದು ಯುದ್ಧ, ಟೋಟಲ್ ಒಂದು 3-4 ಯುದ್ಧಗಳನ್ನು ಮಾಡ್ತಾ ಹೋಗ್ತೀರಿ ನೀವು ಡೈರೆಕ್ಟ್ಗಳು. ಅಂದರೆ ಏನಾಗುತ್ತೆ ಅಂದರೆ ಇವಾಗ ನಾವು ಬರೀಬೇಕಾದ್ರೆ ಒಂದಷ್ಟು CG ಹೆಂಗೆ ಬರುತ್ತೆ, ಗ್ರಾಫಿಕ್ಸ್ ಹೆಂಗೆ ಬರುತ್ತೆ ಅಂತ ಒಂದು ಮೈಂಡ್ ಸೆಟ್ ಬರೀತೀವಿ. ಹೀರೋ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇದನ್ನು ಅಂತ ಬರೆಯೋದು ಈಸಿ. ಪೆನ್ನು ಪೇಪರ್ ತೊಗೊಂಡು ಬರೆದ್ಬಿಡೋದು ಈಸಿ. ಅದು ಬರ್ದಿನ ಎಕ್ಸಿಕ್ಯೂಟ್ ಮಾಡೋದು ಇದೆಯಲ್ಲ, ಅದು ತುಂಬ ಡಿಫಿಕಲ್ಟ್. ಯಾಕೆಂದರೆ ತುಂಬ ಲೇಯರ್ಸ್ ಇದೆ ಇಲ್ಲಿ. ಅದನ್ನು ಪ್ರೊಡಕ್ಷನ್ ಸಪೋರ್ಟ್ ಬೇಕು. ಪ್ರೊಡಕ್ಷನ್ ಸಪೋರ್ಟ್ ಆಯ್ತಂಗೆ ಆರ್ಟಿಸ್ಟ್ಗಳು ಸಪೋರ್ಟ್ ಬೇಕು, ಅದಕ್ಕೆ ಸಕ್ತಂಗೆ ಹೀರೋ ಸಪೋರ್ಟ್ ಬೇಕು, ಒಂದು ಫೈಟ್ ಮಾಸ್ಟರ್ ಸಪೋರ್ಟ್ ಬೇಕು. ಅದಾಗ್ತಿದ್ದಂಗೆ ಮ್ಯೂಸಿಕ್ಕು, ಎಡಿಟಿಂಗು, ಅದಾದ್ಮೇಲೆ ಎಲ್ಲ ಫೈನಲ್ ಆಯ್ತಪ್ಪ ಖುಷಿ ಆದರೆ ಮತ್ತೆ ಸೆನ್ಸರ್ ತುಂಬ ಕಷ್ಟಪಟ್ಟು ಎಲ್ಲ ಮಾಡಿರ್ತಾರೆ, ಟಕ್ ಅಂತ ಕಟ್ ಮಾಡ್ತಾರೆ. ನಾವು ಎಂಟರ್ಟೈನಿಂಗ್ ಮಾಡಿರೋದು ಯಾರು ಹರ್ಟ್ ಮಾಡಬೇಕು ಇಲ್ಲ ಒಂದು ಪೀಪಲ್ ಹರ್ಟ್ ಮಾಡಬೇಕು ಅಂತ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡಿ ಯಾವುದೂ ಇಲ್ಲ. ಯಾಕಂದರೆ OTTಲಿ ನೀವು ಯಾವುದೇ ಕಟ್ಸಿಲ್ಲ. ಸೊ ಅಲ್ಲಿ ಪ್ಯೂರಾಗಿ ಸಿನಿಮಾ ಮಾಡ್ಬೋದು. ಥಿಯೇಟ್ರಿಗೆ ಬಂದಾಗ ಇವತ್ತು ಎಲ್ಲರೂ ನೀವು ಥಿಯೇಟ್ರಿಗೆ ಬಂದು ಮೊಬೈಲಲ್ಲೇ ನೋಡ್ತಾ ಇದ್ದಾರಲ್ಲ ಎಲ್ಲನೂ. ಸೆನ್ಸಾರ್ ಏನಕ್ಕೆ ಮತ್ತೆ
ಮೊಬೈಲಲ್ಲಿ ಯಾವುದಕ್ಕೂ ಇದಿಲ್ಲ ರಿಸ್ಟ್ರಿಕ್ಷನ್ ಇಲ್ಲ ಅಂದಮೇಲೆ ಥಿಯೇಟ್ರಿಗೆ ಏನಕ್ಕೆ ರಿಸ್ಟ್ರಿಕ್ಷನ್? ಅಷ್ಟು ಕಷ್ಟಪಟ್ಟು ಒಂದು ಇಮ್ಯಾಜಿನ್ ಮಾಡಿ ಅಷ್ಟೆಲ್ಲ ತಂದಿರ್ತೀವಿ, ಅದು ಬ್ಲರ್ ಬೇಕು, ಇದು ಬ್ಲರ್ ಬೇಕು, ಅದೆಲ್ಲ ಹೇಳ್ತಾರಲ್ಲ. ಮತ್ತು ನಾವು ಬ್ಲರ್ ಮಾಡ್ಕೊಂಡು ಕುತ್ಕೊಂಡು ನಾವು ಒಂದು ಚೌಕಟ್ಟಲ್ಲಿ ಸಿನಿಮಾ ಕಥೆನ ಹೆಂಗೆ ಕೊಟ್ಟಕ್ಕಾಗತ್ತೆ? ಎಲ್ಲ ಇವಾಗ ಪ್ರೊಡಕ್ಷನ್ ಹೌಸಿಂದ ಯೋಚನೆ ಮಾಡಬೇಕು, ಹೀರೋದಿಂದ ನೋಟ್ ಮಾಡಬೇಕು, ಸೆನ್ಸಾರಿಂದ ನೋಡ್ಬೇಕು, ಎಲ್ಲ ಇಷ್ಟು ಬೌಂಡ್ರಲ್ಲಿ ಕತೆ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ?